ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪ್ರವಾಸದಲ್ಲಿರುವಂತಹ ಟೀಂ ಇಂಡಿಯಾದಲ್ಲಿ ಬರೀ ಯಂಗ್ಸ್ಟರ್ಸೇ ತುಂಬಿದ್ದಾರೆ. ಅದರಲ್ಲೂ ಕೆಲವರ ಪಾಲಿಗೆ ಇದು ಡೆಬ್ಯೂ ಸೀರೀಸ್ ಆಗಲಿದೆ. ಕೆಲ ಅನುಭವಿಗಳಲ್ಲಿ KL ರಾಹುಲ್ ಕೂಡ ಒಬ್ರು. ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಜೊತೆ ಪಳಗಿರುವಂತ ರಾಹುಲ್ ಮೇಲೆ ಈ ಸರಣಿಯಲ್ಲಿ ಬೆಟ್ಟದಷ್ಟು ನಿರೀಕ್ಷೆಗಳಿವೆ. ಕ್ಯಾಪ್ಟನ್ ಅಲ್ಲದೆಯೂ ಕೂಡ ನಾಯಕತ್ವವನ್ನು ವಹಿಸಿಕೊಳ್ಳಬೇಕಾದಂತ ಚಾಲೆಂಜಸ್ ಇದೆ. ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ಮೂಲಕ ಟೀಂ ಇಂಡಿಯಾ ಹೊಸ ಯುಗದ ಆರಂಭಕ್ಕೆ ಮುನ್ನುಡಿಯನ್ನ ಬರೆಯಬೇಕಿದೆ. ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಒಟ್ಟೊಟ್ಟಿಗೆ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿರುವುದು ಸಾಕಷ್ಟು ಸವಾಲುಗಳನ್ನು ಕೂಡ ಸೃಷ್ಟಿಸಿದೆ. ಶುಭ್ಮನ್ ಗಿಲ್ ಮೊದಲ ಬಾರಿಗೆ ಟೆಸ್ಟ್ ಕ್ಯಾಪ್ಟನ್ಸಿಯನ್ನು ವಹಿಸಿಕೊಂಡಿದ್ದು ಅನುಭವದ ಕೊರತೆ ಕಾಣಬಹುದು. ಇಂಗ್ಲೆಂಡ್ ಸರಣಿಯಲ್ಲಿರುವಂತಹ ಭಾರತೀಯ ತಂಡದಲ್ಲಿ KL ರಾಹುಲ್ ಕೆಲ ಅನುಭವಿ ಆಟಗಾರರಲ್ಲಿ ಒಬ್ರು. ಹೀಗಾಗಿ ರಾಹುಲ್ ಮೇಲೆ ಒತ್ತಡವೂ ಇದೆ, ಹಾಗೆ ನಿರೀಕ್ಷೆ ಕೂಡ ಇದೆ. ಯಂಗ್ಸ್ಟರ್ಸ್ಗೆ ಗೈಡ್ ಮಾಡೋ ಜವಾಬ್ದಾರಿ ರಾಹುಲ್ಗೆ. KL ರಾಹುಲ್ಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅವರಲ್ಲಿರುವಂತಹ ಪೇಷನ್ಸ್ ನಿಂದಲೇ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿದ್ದು ರನ್ಸ್ ಅನ್ನ ಕಲೆ ಹಾಕ್ತಾರೆ. ಅದು ಅಲ್ಲದೆ ಇಂಗ್ಲೆಂಡ್ ನೆಲದಲ್ಲಿ ಸಾಕಷ್ಟು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ, ಹಾಗೆ ರನ್ಸ್ ಗಳನ್ನ ಗಳಿಸಿದ್ದಾರೆ. ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಪಂದ್ಯಕ್ಕೆ ಭಾರತ ಎ ತಂಡವನ್ನ ಆಯ್ಕೆ ಮಾಡಿದಾಗ ಅದರಲ್ಲಿ KL ರಾಹುಲ್ ಅವರ ಹೆಸರನ್ನ ಸೇರಿಸೇ ಇರಲಿಲ್ಲ. ಆದರೆ ರಾಹುಲ್ ಅವರೇ ಸ್ವತಃ ಮುಂದೆ ಬಂದು ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ 2ನೇ ಪಂದ್ಯದಲ್ಲಿ ಆಡೋದಾಗಿ BCCIಗೆ ತಿಳಿಸಿದ್ರು. ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ಆರ್ಭಟಿಸಿದ್ರು. ಈ ಪಂದ್ಯದಲ್ಲಿ ಆರಂಭಿಕನಾಗಿ ಕಣಕ್ಕಿಳಿದಂತ KL ರಾಹುಲ್ ಇನ್ನಿಂಗ್ಸ್ ಅನ್ನು ಅದ್ಭುತವಾಗಿ ಆಡಿದ್ರು. 168 ಎಸೆತಗಳಲ್ಲಿ 116 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ ಪಂದ್ಯದ 2ನೇ ಇನ್ನಿಂಗ್ಸ್ ನಲ್ಲೂ ಕೂಡ ರಾಹುಲ್ 64 ಎಸೆತಗಳಲ್ಲಿ 51 ರನ್ ಗಳಿಸಿದ್ರು. ಸೊ ಇಂಗ್ಲೆಂಡ್ ಪಿಚ್ ಗಳ ಆಳ ಅಗಲ ಗೊತ್ತಿರುವಂತ ರಾಹುಲ್ ಅವರ ಎಕ್ಸ್ಪೀರಿಯನ್ಸ್ ಇತರ ಆಟಗಾರರಿಗೆ ಮಾರ್ಗದರ್ಶನ ನೀಡಬೇಕಾಗುತ್ತೆ. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ನಲ್ಲಿ 3 ಶತಕ ಸಿಡಿಸಿದ್ದಾರೆ ರಾಹುಲ್. ಇನ್ನು ಆಂಗ್ಲರ ವಿರುದ್ಧದ ಟೆಸ್ಟ್ ಪಂದ್ಯಗಳಲ್ಲಿ KL ರಾಹುಲ್ ಅವರ ರೆಕಾರ್ಡ್ಸ್ ಕೂಡ ಚೆನ್ನಾಗೇ ಇದೆ. ಇಂಗ್ಲೆಂಡ್ ವಿರುದ್ಧ 13 ಟೆಸ್ಟ್ ಪಂದ್ಯಗಳಲ್ಲಿ ಕಣಕ್ಕಿಳಿದಿರುವಂತಹ ರಾಹುಲ್ 955 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅದರ ಸರಾಸರಿ 39.79 ಇದ್ರೆ 3 ಶತಕಗಳು ಹಾಗೆ 2 ಅರ್ಧ ಶತಕಗಳು ಕೂಡ ಬಂದಿವೆ. ಇನ್ನು ರಾಹುಲ್ ಆಂಗ್ಲರ ನಾಡಿನಲ್ಲಿ ಇದುವರೆಗೆ 9 ಟೆಸ್ಟ್ ಮ್ಯಾಚ್ಗಳನ್ನು ಆಡಿದ್ದಾರೆ. 614 ರನ್ಗಳನ್ನ ಕಲೆ ಹಾಕಿದ್ದಾರೆ. 34.11 ಸರಾಸರಿ ಇದೆ. ಇನ್ನು ರಾಹುಲ್ ಇಲ್ಲಿವರೆಗೆ ಇಂಗ್ಲೆಂಡ್ನಲ್ಲಿ 2 ಶತಕ ಹಾಗೆ 1 ಅರ್ಧ ಶತಕ ಬಾರಿಸಿದ್ದಾರೆ. ಸದ್ಯ ರಾಹುಲ್ ಅವರ ಫಾರ್ಮ್ ಅನ್ನ ನೋಡ್ತಾ ಇದ್ರೆ ಜೂನ್ 20ರಿಂದ ಶುರುವಾಗಲಿರುವಂತ ಅಧಿಕೃತ ಸರಣಿಯಲ್ಲೂ ಕೂಡ ಅಬ್ಬರಿಸೋದು ಪಕ್ಕಾ ಇದೆ. ರೋಹಿತ್ ಆಬ್ಸೆನ್ಸ್ ನಲ್ಲಿ ಓಪನರ್ ಆಗಿ ಕಣಕ್ಕೆ. ಅದು ಅಲ್ಲದೆ KL ರಾಹುಲ್ ಅಂತ ಬಂದಾಗ ಯಾವ ಸ್ಲಾಟ್ ನಲ್ಲಿ ಕಣಕ್ಕಿಳಿತಾರೆ ಅನ್ನುವಂತ ಗೊಂದಲ ಮೊದಲಿಂದಲೇ ಇದೆ. ಬಟ್ ಈ ಸಲ ಆ ಕನ್ಫ್ಯೂಷನ್ಸ್ ಇರಲ್ಲ ಅನ್ಸುತ್ತೆ. ಯಾಕಂದ್ರೆ ರೋಹಿತ್ ಶರ್ಮಾ ನಿವೃತ್ತಿಯಿಂದ ತೆರವಾಗಿರುವಂತ ಓಪನರ್ ಸ್ಥಾನವನ್ನ KL ರಾಹುಲ್ ತುಂಬೋಕೆ ಸಿದ್ಧರಾಗಿದ್ದಾರೆ. ಈಗಾಗಲೇ ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ 1 ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ಆರಂಭಿಕರಾಗಿಯೇ ಕಣಕ್ಕಿಳಿದು 2 ಪಂದ್ಯಗಳಲ್ಲಿ ಅಂದ್ರೆ 2 ಇನ್ನಿಂಗ್ಸ್ಗಳಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಹೀಗಾಗಿ ಮುಂಬರುವಂತ ಇಂಗ್ಲೆಂಡ್ ಸರಣಿಯಲ್ಲೂ ಕೂಡ ಓಪನರ್ ಆಗಿ ಇನ್ನಿಂಗ್ಸ್ ಅನ್ನ ಆರಂಭಿಸುವಂತ ನಿರೀಕ್ಷೆ ಇದೆ. ಒಟ್ನಲ್ಲಿ ಇಂಗ್ಲೆಂಡ್ ನೆಲದಲ್ಲಿ ಆಡೋದು ಅಂದ್ರೆ ಟೀಂ ಇಂಡಿಯಾಗೆ ಅದು ಸವಾಲೇ ಸರಿ. ಒಂಥರ ಕಬ್ಬಿಣದ ಕಡಲೆ ಅಂದ್ರೂ ಕೂಡ ತಪ್ಪಾಗಲ್ಲ. ಈ ಪಿಚ್ಗಳಲ್ಲಿ ಬೌನ್ಸ್ ಜಾಸ್ತಿ ಇರುತ್ತೆ. ಬೌನ್ಸ್ ಹಾಗೆ ವೇಗದ ಬೌಲರ್ಗಳ ಎಸೆತಗಳನ್ನು ಎದುರಿಸೋದು ಅಷ್ಟು ಸುಲಭ ಇಲ್ಲ. ಇದೇ ಕಾರಣಕ್ಕೆ ಭಾರತ ತಂಡ 2007ರ ಬಳಿಕ ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಸರಣಿಯನ್ನ ಗೆದ್ದೇ ಇಲ್ಲ. ಹೀಗಾಗಿ ಟೀಂ ಇಂಡಿಯಾ ಈ ಸರಣಿಯಲ್ಲಿ ಹೇಗೆ ಆಡುತ್ತೆ ಅನ್ನೋದು ಎಲ್ಲರ ಕಣ್ಣಿದೆ. ಅನುಭವಿಗಳ ಆಬ್ಸೆನ್ಸ್ ನಲ್ಲಿ KL ರಾಹುಲ್ ಅವರ ಆಟವೇ ಇಂಪಾರ್ಟೆಂಟ್ ಆಗಲಿದೆ. ನಮಸ್ಕಾರ.